ಪಾವಗಡ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಶಾಸಕ ಎಚ್.ವಿ. ವೆಂಕಟೇಶ್ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಸಭೆ ನಡೆಸಲಾಯಿತು. ಸಭೆಯಲ್ಲಿ ತಹಸೀಲ್ದಾರ್ ವರದರಾಜು, ಇಒ ಜಾನಕಿರಾಮ್, ಪಶುಪಾಲನಾ ಇಲಾಖೆಯ ಹೊರಕೆರಪ್ಪ, ಕೃಷಿ ಇಲಾಖೆಯ ಅಜಯ್, ತೋಟಗಾರಿಕೆ ಇಲಾಖೆಯ ವಿಶ್ವನಾಥ್ ಗೌಡ, ರೇಷ್ಮೆ ಇಲಾಖೆಯ ಸಹಾಯಕ ನಿರ್ದೇಶಕ ಮುರಳೀಧರ್ ಸೇರಿ ಹಲವರು ಹಾಜರಿದ್ದರು. ಸಭೆಯಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಜನರಿಗೆ ಮತ್ತು ಜಾನುವಾರುಗಳಿಗೆ ಸಮರ್ಪಕವಾಗಿ ನೀರಿನ ಸೌಕರ್ಯ ಕಲ್ಪಿಸಬೇಕು. ಸಣ್ಣ ಪುಟ್ಟ ತೊಂದರೆಗಳು ಉಂಟಾದಾಗ ಶೀಘ್ರವಾಗಿ ಪರಿಹರಿಸಬೇಕು. ಬೇಸಿಗೆಯ ತೀವ್ರತೆ ಹೆಚ್ಚಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಸಮಸ್ಯೆ ಉಂಟಾಗುವ ಲಕ್ಷಣಗಳಿದ್ದು, ಜಲಜೀವನ್ ಮಿಷನ್ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಜನರಿಗೆ ನೀರು ಒದಗಿಸಲು ಕ್ರಮ ವಹಿಸಿ ಎಂದು ಅಧಿಕಾರಿಗಳಿಗೆ ಶಾಸಕ ವೆಂಕಟೇಶ್ ಸೂಚಿಸಿದರು. ಮುಂದಿನ ದಿನಗಳಲ್ಲಿ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗಬಾರ್ದು ಅಂತೇಳಿ ಟಾಸ್ಕ್ ಫೋರ್ಸ್ ಮೀಟಿಂಗ್ ಮಾಡಿದ್ವಿ. ಮೇವಿನ ಸಮಸ್ಯೆ ಆಗಬಾರ್ದು ಜಾನುವಾರುಗಳಿಗೆ ಅಂತೇಳಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಮೇವಿನ ಸಮಸ್ಯೆ ಇನ್ನೂ ಸದ್ಯಕ್ಕೆ ಬಂದಿಲ್ಲ, ಕುಡಿಯೋ ನೀರಿನ ಸಮಸ್ಯೆನೂ ಇಲ್ಲ. ಹಾಗಾಗಿ ನಗರದಲ್ಲಿ ನಮಗೆ ತುಂಗಭದ್ರಾ ಕುಡಿಯೋ ನೀರಿನ ಯೋಜನೆಯಲ್ಲಿ ಆಲ್ರೆಡಿ ಟ್ಯಾಂಕ್ಗಳಿಗೆ ನೀರು ಸಪ್ಲೈನ ಕೊಟ್ಟಿದ್ದಾರೆ. ಅದನ್ನು ಬೇರೆ ಸಪ್ಲೈನ್ಗಳಿಗೆ ಕೊಟ್ಟಿರಲಿಲ್ಲ. ಅದಕ್ಕಾಗಿ ಅರ್ಬನ್ ವಾಟರ್ ಸಪ್ಲೈ ಅವರು ತುಂಗಭದ್ರಾ AW ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲ ಕರೆದು ಮೀಟಿಂಗ್ ಮಾಡಿದೆ. ಒಂದೆರಡು ಪಾಯಿಂಟಲ್ಲಿ ಅವರಿಗೆ KSHIP ಅವರಿಗೆ ಪರ್ಮಿಷನ್ ಬೇಕಿತ್ತು. KSHIP ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಹೇಳಿದ್ರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹೇಳಿದ್ರು, ಕ್ಲಿಯರ್ ಮಾಡಿಕೊಡ್ತೀವಿ ಒಂದು ವಾರದಲ್ಲಿ ಅಂತ ಹೇಳಿದ್ದಾರೆ. ಅಡ್ವಾನ್ಸ್ ಆಗಿ ಟೌನಲ್ಲಿ ಕುಡಿಯೋ ನೀರು ಸಮಸ್ಯೆ ಆಗಬಾರ್ದು. ಈಗ ನಮ್ಮ ಜಾಕ್ವೆಲ್ಗಳಿಂದ ಫಿಲ್ಟರ್ ಆಗಿ ನೀರು ಹಳ್ಳಿಗಳಿಗೂ ಸಹ ಎಲ್ಲ ಟ್ರಯಲ್ ರನ್ ಆಗಿದೆ. ತೀರಾ ಎಮರ್ಜೆನ್ಸಿ ಆಯಿತು ಬೋರ್ವೆಲ್ ಕೈ ಕೊಡ್ತು ಅಂದರೆ ನಮ್ಮ ತುಂಗಭದ್ರಾ ನೀರನ್ನು ಕೊಡಲಿಕ್ಕೆ ಎಲ್ಲ ಥರ ಕ್ರಮಗಳನ್ನು ತಗೊಳ್ಳೋಕ್ಕೆ ಅಧಿಕಾರಿಗಳಿಗೆ ಹೇಳ್ತೀವಿ. ಇನ್ನು ಹಳ್ಳಿಗಳಿಗೆ ಸಮರ್ಪಕವಾಗಿ ವಿದ್ಯುತ್ ಸರಬರಾಜು ಮಾಡುವಂತೆ AW ಕೃಷ್ಣಮೂರ್ತಿ ಅವರಿಗೆ ವೆಂಕಟೇಶ್ ಖಡಕ್ ಸೂಚನೆಯನ್ನ ಕೊಟ್ಟಿದ್ದ. ದೊಡ್ಡಹಳ್ಳಿ ಮತ್ತು ತಿರುಮಣಿಯಲ್ಲಿ ಸಬ್ಸ್ಟೇಷನ್ ನಿರ್ಮಾಣ ಮಾಡಲು ಕ್ರಮ ವಹಿಸುವಂತೆ ಸೂಚಿಸಿದ್ರು. ಅಲ್ಲದೆ ಪಾವಗಡ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಗಳಲ್ಲಿ ಬಡ ಜನರಿಗೆ ನಿವೇಶನ ಹಂಚುವಂತಹ ಯೋಜನೆಗೆ ಸಂಬಂಧಿಸಿದಂತೆ ಕಂದಾಯ ಇಲಾಖೆಯ ಜೊತೆ ಪಂಚಾಯಿತಿಗಳು ಸಮನ್ವಯವಾಗಿ ಸ್ಥಳವನ್ನ ಗುರುತಿಸಿ ಟೌನ್ ಪ್ಲಾನಿಂಗ್ ಅಧಿಕಾರಿಗಳೊಂದಿಗೆ ಅನುಮೋದನೆ ಪಡೆಯಬೇಕೆಂದು ಶಾಸಕರು ಸೂಚಿಸಿದ್ದಾರೆ. ನವೆಂಬರಲ್ಲಿ ಸಿದ್ದರಾಮಯ್ಯ ಕರೆಸ್ತೀವಿ, ನವೆಂಬರ್ ಡಿಸೆಂಬರ್ ಇವೆಲ್ಲ ಟ್ರಯಲ್ ರನ್ ಆಗಬೇಕಲ್ಲ. ಹೊಸ ಪ್ರಾಜೆಕ್ಟ್ಸ್ ಸ್ಯಾಂಕ್ಷನ್ ಮಾಡಿಕೊಡ್ಬೇಕು. ಅವೆಲ್ಲ ಈಗ ಅಪ್ರೂವಲ್ ಆಗ್ತವೆ ಮಾರ್ಚ್ ಏಪ್ರಿಲ್ ಮೇ ನೋಡೋಣ. ನಮಗೂ TPJP ಹತ್ತಿರ ಬಂದ ಕಳಿಸಿದ್ರೆ ಸರ್, ಈ ಸಾರಿ 7ನೇ ತಾರೀಕು ನಡುವಂಥ ಬಜೆಟ್ನಲ್ಲಿ ಪಾವಗಡಕ್ಕೆ ಬೈಪಾಸ್ ಘೋಷಣೆ ಆಗ್ಬೋದು ಅಂತ ಜನರ ಒತ್ತಾಸೆ ಇದೆ. ಏನು ಹೇಳ್ತೀರಾ ಸರ್? ಎಲ್ಲ ಪ್ರಸ್ತಾಪ ಮಾಡಿದ್ದೀವಿ, ಆದರೂ ಆಗ್ಬೋದು. ಬಟ್ RDP ರೆಡಿ ಮಾಡಿದ್ಮೇಲೆ ಇನ್ನು ಸ್ಯಾಂಕ್ಷನ್ ಆದಂಗೆ ಅದಕ್ಕೆ ಮಾನ್ಯ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಂಪೂರ್ಣವಾದ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ಮಾಡೇ ಮಾಡ್ತಾರೆ. ರೈಲ್ವೆ ಈಗ ಓಡಿಸ್ತಾ ಇದೆ, ಟ್ರಯಲ್ ಆಗಿದೆ, ಸಿಗ್ನಲ್ಸ್ ಆಗಿದೆ, ಎಲ್ಲ ಈಗ ಟ್ರಯಲ್ ಮಾಡಬೇಕು. ಸೆಂಟ್ರಲ್ ಗೌರ್ಮೆಂಟ್ ಅವರು ಡಿಸಿಷನ್ ತಗೋಬೇಕು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.